ನಮಸ್ಕಾರ ಸ್ನೇಹಿತರೆ, ಮನೋಮುಖಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಖಿಲ್ ಅಂತ. ನನ್ನ ಬಗ್ಗೆ ಗೊತ್ತಿರ್ಬೋದು, ಇವ್ರ ಬಗ್ಗೆ ಒಂದಷ್ಟು ಜನಕ್ಕೆ ಗೊತ್ತಿರ್ಬೋದು. ಒಂದು ಹೊಸ ಚಾನಲ್ ಶುರು ಮಾಡಿದ್ದೀವಿ, ಎಲ್ಲಿಗೆ ಪಯಣ ಅಂತ. ಎಲ್ಲೆಲ್ಲಿಗೋ ಹೋಗ್ತಿದೆ, ಎಲ್ಲಿಗೆ ಹೋಗ್ತಿದೆ ನಮಗೂ ಗೊತ್ತಿಲ್ಲ. ಈ ಚಾನಲ್ ಮೂಲಕ ಆ ಚಾನಲ್ನ ಪ್ರಮೋಷನ್ ಮಾಡೋಣ ಅಂತ ಇವಾಗ ಮಾತಾಡ್ತಿದ್ದೀವಿ. ಓವರ್ ಆಯ್ತಲ್ಲ? ಓವರ್ ಆಯ್ತು, ಬಟ್ ಏನು ಮಾಡೋಕ್ಕಾಗಲ್ಲ, ಹಾಕೋಣ. ಕೊಲಾಬ್ ಮಾಡ್ದಂಗೆ ಇದು. ಯಾಕೆ ಒಂದು ಚಾನಲಲ್ಲಿ ಇನ್ನೊಂದು ಚಾನಲ್ ಕೊಲಾಬ್ ಮಾಡಬಾರ್ದಾ? ನಮ್ಮ ಚಾನಲ್ಗೆ ಗೆಸ್ಟ್ ವೆಲ್ಕಮ್ ಟು ದ ಮನೋಮುಖಿ ಚಾನಲ್. ಥ್ಯಾಂಕ್ ಯು. ಇವನು ಅಂತರ್ಮುಖಿ, ಅಂದರೆ ಇಂಟ್ರೋವರ್ಟ್. ನಾನು ಅಂತರ್ಮುಖಿ, ಇಂಟ್ರೋವರ್ಟೇ. ಈಗ ಎಕ್ಸ್ಟ್ರೋವರ್ಟ್ ಆಗ್ತಿದ್ದೀನಿ. ಚಾನಲ್ ಬಗ್ಗೆ ಹೇಳಿ, ನಮ್ಮ ಚಾನಲ್ ಬಗ್ಗೆ ಏನು ಮಾಡ್ತೀವಿ ಅದರಲ್ಲಿ ಅಂತ. ಎಲ್ಲಿಗೆ ಪಯಣದಲ್ಲಿ ಎಲ್ಲಿಗೆ ಪಯಣ ಅನ್ನೋದು ಯಾವ ಥರ ಹೇಳೋದು, ಏನು ಮಾಡಿ ಡೆಸ್ಟಿನಿ ಇಲ್ಲದೆ ಇರೋದು. ಅಂದ್ರೆ ನಾವ್ ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲದೆ ಇಲ್ಲದೆ ಹೋಗ್ತಾ ಇರೋದು ಒಂದು ಜಾಗಕ್ಕೆ. ನಮ್ಮ ಚಾನಲ್ ಹಂಗೆ ಹೋಗ್ತಾ ಇದೆ. ಮನೋಮುಖಿಲಂತೂ ಯಾವ್ದು ಒಂದೇ ಕಂಟೆಂಟ್ ಅಂತಿಲ್ಲ, ಎಲ್ಲ ಮಾಡ್ತಿರ್ತೀನಿ. ಫಿಲಿಮ್ ರಿವ್ಯೂ ಆಗ್ತಿರ್ತೀನಿ, ಸಾಂಗ್ಸ್ ಹಾಕ್ತಿರ್ತೀನಿ, ಪಿಯಾನೋ ಬಾರ್ಸ್ ಹಾಕ್ತೀನಿ, AI ಸಾಂಗ್ಸ್ ಮಾಡಾಕ್ತೀನಿ, ಶಾರ್ಟ್ ಫಿಲಿಮ್ ಹಾಕ್ತೀನಿ. ಅದಕ್ಕೆ ಒಂದು ಸೆಟ್ ಆಫ್ ಆಡಿಯನ್ಸ್ ಅಂತಿಲ್ಲ ನಮಗೆ. ಎಲ್ಲಿಗೆ ಪಯಣದಲ್ಲಿ ಹಂಗೆ ಆಗೋದು ಬೇಡ ಅಂತ ಒಂದು ಸಪ್ರೇಟ್ ಚಾನಲ್ ಮಾಡ್ಕೊಂಡು ವ್ಲಾಗಿಗೆ ಅಂತಲೇ ಸಪ್ರೇಟ್ ಮಾಡಿದ್ದು. ಅದಕ್ಕೊಂದಷ್ಟು ಐಡಿಯಾಸ್ ಬೇಕು. ಏನೇನು ನಿನ್ನ ಐಡಿಯಾಸ್ ಏನಿದೆ ಹೇಳು. ಅದು ಇಲ್ಲದೆ ಹೋದಕ್ಕೆ ತಾನೇ ಇವತ್ತು ಹೀಗಿರೋದು. ಖಾಲಿ ಕೂತ್ಕೊಂಡಿದ್ದೀವಿ ಅಂತ. ಖಾಲಿ ಜೇಬು, ಖಾಲಿ ಲೈಫು, ಖಾಲಿ ರೂಮು. ಬರುತ್ತಾ ಅದ್ರ ಹಾಡು ಹೇಳಕ್ಕೆ ಬಂದರೆ ಯಾವ ಹೇಳು? ಯಾವ್ದು ಹೇಳೋಣ? ಯಾವುದಾದ್ರೂ ಓಕೆ, ನನಗೇನು ಕನ್ನಡ ಹಾಡು ಹೇಳಿದ್ರೆ ಸಾಕು. ಇಷ್ಟವರ್ಧನ್ ಹಾಡಿದ್ದಿಲ್ಲ. ಚೋರರಿಗೊಂದು ಕಾಲ, ಶೂರರಿಗೊಂದು ಕಾಲ. ನಮಗೂ ಒಂದು ಕಾಲ ಬರ್ತದೆ. ಇನ್ನು ನಮ್ಮ ಚಾನಲ್ಗೆ ಕರ್ಕೊಂಡ್ಬಂದಿರೋದು ಎದಕ್ಕಂದರೆ ಮಾತಾಡೋದಕ್ಕೆ ಪ್ರಾಕ್ಟೀಸ್ ಆಗಲಿ ಅಂತ. ಇಲ್ಲಿ ಹೆಂಗೆ ಮಾತಾಡಿದ್ರೆ ಯಾರೂ ಕೇಳಲ್ಲ. ಏನು ಮಾತಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆ ಅವಾಗ ಈಗ ಎಲ್ಲರೂ ವ್ಲಾಗ್ ಮಾಡೋಕ್ಕೆ ಹೋದಾಗ ಈಸಿಯಾಗಿ ಮಾತಾಡ್ಬೋದು ಅಂತ ಇಲ್ಲಿ ಕರೆಸಿರೋದು. ಇಲ್ಲಿ ನೋಡಿ ಯಾರೂ ಇಲ್ಲ ಸುತ್ತಮುತ್ತ. ನನಗೇನು ಆ ಥರ 100 ಜನದ ಮುಂದೆ ಮಾತಾಡೋದು ಕಷ್ಟ ಆಗ್ಬೋದು. ಇಲ್ಲಿ ಯಾರೂ ಇಲ್ಲ. ನಾನು ಕಣ್ಣು ಮುಚ್ಕೊಂಡು ಕೂಡ್ತೀನಿ. 4 ಕಣ್ಣು ಮುಚ್ಕೊಂಡು ಕೂತ್ಕೋಬೇಕು. ಇವಾಗ ಯಾವುದ್ರ ಬಗ್ಗೆ ಮಾತಾಡೋಣ? ಒಳ್ಳೆ ಕಡೆ ಹೋಗೋಣ, ಒಳ್ಳೆ ವ್ಲಾಗ್ ಮಾಡೋಣ ಅಂತ ಹೇಳಿದ್ರೆ ಹೋಗೋಣ ಅಂತ ಹೇಳಿದ್ರೆ ಕೈಯಲ್ಲಿ ಕಾಸಿಲ್ಲ. ಸ್ಯಾಲ್ರಿ ಎಲ್ಲ EMI ಹೋಗ್ತಿದೆ. ರೆಂಟು, EMI, ಊಟ, ಇದಕ್ಕೆ ಹೋಗ್ತದೆ. ಲೈಫ್ ಇಷ್ಟೇನೆ ಆ ಥರ ಆಗ್ಬಿಟ್ಟಿದೆ ನಮ್ದು. ಅಣ್ಣಂಗೆ ಆರಾಮ ಹಾಡು ಹೇಳ್ಕೊಂಡಿದ್ದಾನೆ. ಹಂಗು ಹಿಂಗು ನಮ್ಗೆ ಹಾಡು ಹೇಳಕ್ಕೂ ಇದ್ದೆ, ಹಿಂಗಾಗೋದೆ ನೋಡು ಅಂಟಮ್ಮ. ನಾನು ಮಾತಾಡೋ, ನಿಮ್ಮ ಚಾನಲ್ ನೀವು ಮಾತಾಡಬೇಕು. ನನ್ನ ಚಾನಲಲ್ಲಿ ನಾನು ಮಾತಾಡ್ತಿರ್ತೀನಿ ಅವಾಗವಾಗ. ಬಂದು ಒಬ್ಬನೇ ಕೂತ್ಕೊಂಡು ಸೈಕೋ ಥರ. ನೀನು ಕರೆಸಿರೋದು ಗೆಸ್ಟ್ ರೋಲ್ ಇವಾಗ ನಿಮ್ಮದು. ನೀವು ಮಾತಾಡಬೇಕು. ಏನು ಮಾತಾಡೋದು? ನಾವು ಅತಿಥಿ ದೇವೋಭವ, ಅತಿಥಿ ಸತ್ಕಾರ ಎಲ್ಲ ಮಾಡ್ಬೇಕಂತ ಕರೆಸಿರೋದು ನೀವು ನಮ್ಮ ಚಾನಲ್ಗೆ. ನನ್ನ ಚಾನಲ್ ನೋಡಿದ್ಯಾ ಏನಾದರೂ ವೀಡಿಯೋಸು ಮುಂಚೆ ಹಾಕಿದ್ದು? ಮುಂಚೆ ನೋಡಿದ್ದೀನಿ, ನೀ ನೋಡಲ್ಲ. ನಮ್ದೆಲ್ಲ ಹೆಂಗೆ ಬಡವ್ರ ಮಕ್ಕಳು ಬೆಳಿಬೇಕಂದ್ರೆ ಟ್ಯಾಲೆಂಟ್ ಇರೋರು ಬೆಳಿಬೇಕು, ಅರ್ಹತೆ ಇರೋರು ಬೆಳಿಬೇಕು. ನಮ್ಗೆ ಎರಡೂ ಇದೆ. ಹೌದು, ನಾ ಸಿಕ್ಕಾಪಟ್ಟೆ ರಿಚ್. ಮತ್ತೆ ಏನು ಇದು ಯಾವುದದು ಡಿ ಬಾಸ್ ಹತ್ರ ಇದೆಯಲ್ಲ, ಯಾವ ಕಾರದು? ಲ್ಯಾಂಬರ್ಗಿನಿ. ನಿಲ್ಸಿದ್ಯಲ್ಲ ಮಗ ಕೆಳಗೆ ರೂಮ್ ಹತ್ರ. ಅದೇ ನಮ್ಮಪ್ಪ ನನಗೆ ಲ್ಯಾಂಬರ್ಗಿನಿ ಗಿಫ್ಟ್ ಮಾಡಿದ್ದಾರೆ. ನಮ್ಮಮ್ಮ ನನಗೆ ಐಫೋನ್ ರೀಸೆಂಟಾಗಿ ಗಿಫ್ಟ್ ಮಾಡಿ. 17 ಪ್ರೋನಾ? 17 ಪ್ರೋ ಮ್ಯಾಕ್ಸ್. ನಾ ರೀಸೆಂಟಾಗಿ ಬೈಕ್ ಬುಕ್ ಮಾಡಿದ. ಅಣ್ಣ ಯಾವುದು? ಅದೇ ಕಾರ್ ಇಟ್ಕೊಂಡು ಮತ್ತೆ ಯಾಕೆ ಬೈಕು? ಎಲ್ಲ ದುಡ್ಡು ರಿಚ್ ಇದೀವನಪ್ಪ. ರಿಚ್ ಇದ್ದವ್ರಿಗೆ ಉಡಾಯಿಸ್ತಿರ್ಬೇಕಂತ. ನೆಕ್ಸ್ಟ್ ಬೇರೆ ಇಲ್ಲಿ ಯಾವುದೋ ಬಿಲ್ಡಿಂಗ್ ಇದು ಪರ್ಚೇಸ್ ಮಾಡ್ತೀನಿ. ಅಪಾರ್ಟ್ಮೆಂಟ್ 2.5 ಕೋಟಿ ಅಷ್ಟೇ. ಜಾಸ್ತಿ ಇಲ್ಲ, 2.5 ಕೋಟಿ. ನಿನ್ನ ಬರ್ಡೇ ಯಾವಾಗಿಲ್ಲ? ಬರ್ಡೇ ಯಾವಾಗ? ಮೇ 25. ನಿಂಗೆ ಒಂದು ಗಿಫ್ಟ್ ಮಾಡ್ತೀನಿ. ಒಳ್ಳೆ ಏನು? ಐಫೋನ್ 17. 18 ಬಂದರೆ 18 ನಾನು ಒಳ್ಳೆಯವನು, ತುಂಬ ಒಳ್ಳೆಯವನು. ನಾವು ಒಳ್ಳೆಯವರು, ಅದಕ್ಕೆ ಕೇಳ್ತಿರೋದು. ಅಷ್ಟೆಲ್ಲ ಇಟ್ಕೊಂಡು ನಮ್ಮ ಚಾನಲ್ಗೆ ಯಾಕೆ, ಬಡವ್ರ ಚಾನಲ್ಗೆಲ್ಲ ಯಾಕೆ ಬರ್ತೀರ ನೀವು? ಬಾರೋಣ ಅಂತ. ರಿಚ್ ನೀವೆಲ್ಲ ಬಂದರೆ ಸುಮ್ಮನೆ ಒಂದು ಲುಕ್ ಕೊಟ್ಟರೆ ನಮ್ದೆಲ್ಲ ವ್ಯೂಸ್ಗಳು ಲಕ್ಷಾಂತರ ವ್ಯೂಸ್ ಆಗ್ತವೆ. ಹಿಂಗೆ ಈ ರೇಂಜ್ಗೆಲ್ಲ ಮಾತಾಡ್ಬಿಟ್ರೆ ಈಗ ನೆಕ್ಸ್ಟು ಚಾನಲ್ ಎಲ್ಲ ಹೋಗ್ಬಿಡ್ತದೆ. ಥ್ಯಾಂಕ್ಸ್ ಅಣ್ಣ. ಮಾಡೋಣ, ಚಾನಲಿಗೆ ಏನು ಬೇಕಂತ ಕೇಳು, ನಾನು ಎಲ್ಲ ಹೆಲ್ಪ್ ಮಾಡ್ತೀನಿ. ಏನೋ ಒಂದು ಏನೋ ಥರ ಕೆಡಿಸ್ಕೋಬೇಡ. ನಮ್ಮ ಅಣ್ಣ ಡಾಕ್ ಸತೀಶಿಗೆ ಹೇಳಿದ್ರೆ ನಿಂಗೆ ಏನು ಬೇಕಿದೆ ಎಲ್ಲ ಬೇಕು.
ಬಾತ್ರೂಮ್ ತೊಳೆಯೋದ್ರಿಂದ ಹಿಡಿದು ಎಲ್ಲ ವ್ಯವಸ್ಥೆ. ನಿಮ್ದು ಹೊಸ ಅಪಾರ್ಟ್ಮೆಂಟಿಗೆ ಅವ್ರನ್ನೇ ಕರೆಸೋದಾ ಬಾತ್ರೂಮ್ ಬಾತ್ರೂಮ್ ಗೋಲ್ಡ್ ಏನೋ ಹಾಕ್ಸಿದ್ರೆ ಅನ್ಸುತ್ತೆ. ಬಾತ್ರೂಮ್ ವಾಶ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು. ಅಲ್ಲ ಗೋಲ್ಡ್ ಏನೋ ಪ್ಲೇಟ್ ಹಾಕ್ತಿದ್ದಾರೆ ಅನ್ಸುತ್ತೆ. ಅದ್ರಲ್ಲಿ ಹೆಂಗ್ ರೇರ್ ಮಾಡ್ತಾರೆ ಗೋಲ್ಡ್. ನಮ್ಮ ಅಣ್ಣನ ಅಂಡರ್ವೇರ್ ವ್ಯಾಲಿ ಗೊತ್ತ ನಿಮಗೆ? ಬೇಡ ಪ್ಲೀಸ್. ಇದನ್ನೆಲ್ಲ ಹಾಕಿದ್ರೆ ನಮ್ಮ ಡಾಗ್ ಸತೀಶ್ ಅಣ್ಣ ನಾಯಿ ಕರ್ಕೊಂಬಂದ್ ಬಿಟ್ಬಿಡ್ತಾನೆ. ಸ್ಕೂಲ್ ಟೈಮಲ್ಲಿ ಏನಾದ್ರು ಕ್ರಶ್ ಗಿಶ್ ಆಗಿತ್ತಾ? ಈ ಒಂದು ಕ್ರಶ್ ಆಗಿತ್ತು ಮಚ್ಚ. ಭಯ ಸ್ಟಾರ್ಟ್ ಆಗ್ಬಿಡ್ತು. ಮೀಟರ್ ಆಫ್ ಇವಾಗ ಹೇಳ್ತಾ ಇದ್ದೆ ಅವಾಗ 10ನೇ ಕ್ಲಾಸಲ್ಲಿ ಮೀಸೆಗೆ ಸ್ವಲ್ಪ ಏನೂ ಬಂದಿರ್ಲಿಲ್ಲ. ಏನೂ ಬಂದಿರ್ಲಿಲ್ಲ. ಇದು ಹೃದಯಗಳ ವಿಷಯ. ದೂರದಿಂದ ನೋಡಿ ಲವ್ ಮಾಡಿದ್ವಿ ನಾನು. ಹೃದಯಗಳ ವಿಷಯ ಆ ಲೆವೆಲಿಗೆ ನಾನು ಇದ್ದಿದ್ದು. ಆಕ್ಚುಲಿ ಇದು ಎಲ್ರು ಕಚಡಗಳೇ, ನಾನು ಕಚಡನೆ. ಬೇರೆಯವ್ರು ಹೇಳ್ಕೊಳ್ಳೋದ ಹೆಂಗ್ ರಿಯಾಕ್ಷನ್ ಕೊಟ್ರು ಗೊತ್ತಾ? ಭಯ ಸ್ಟಾರ್ಟ್ ಆಗ್ಬಿಡ್ತು. ಎದಕ್ಕೆ ಭಯ ಪಡ್ತೀಯಾ? ಎಂತ ಕಣೋ ಇನ್ನು ಏನಾಯ್ತೀಗ? ಎಂತೆಂತ ಹಲ್ಕ ಕೆಲಸ ಮಾಡಿದವ್ರೆ, ಆರಾಮಾಗಿ ಓಡಾಡ್ತಾರೆ. ನಾವೇನ್ ಮಾಡಿದ್ವಿ? ಫ್ರೆಂಡ್ಸ್ ನೋಡಿ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಅಲ್ಲ ಇಲ್ಲಿ ಇಷ್ಟೊಂದು ಮಾತಾಡೋದು ನಿಮ್ ಚಾನಲ್ ಅಲ್ಲಿ ಯಾಕೆ ಮಾತಾಡಲ್ಲ? ಅದು ಹಾಗೆ, ಅದು ಚಾನಲ್ ಅಲ್ಲಿ ಕಂಟೆಂಟ್ ಸಿಗ್ಲಿಲ್ಲ. ಜನಗಳು ನೋಡ್ಬಿಡ್ತಾರೆ ಅಂತ ಭಯ. ಜನಗಳ ಬಗ್ಗೆ ಈಗ ನಮ್ ಚಾನಲ್ ನೋಡಲ್ಲ ಹಂಗಾರೆ? ಈಗ ಹಾಕ್ತಿದ್ದೀನಲ್ಲ, ಹಾಕ್ತೀನಿ. ನಮ್ ಚಾನಲ್ ಅಲ್ಲಿ ನೋಡಲ್ವ ಹಂಗಾರೆ ಜನ? ನೋಡು ಫ್ರೆಂಡ್ಸ್, ನಮ್ಮ ಚಾನಲ್ ನಿಮ್ ಸಬ್ಸ್ಕ್ರೈಬರ್ಸ್ಗೆ ಅವಮಾನ ಮಾಡ್ತಾರೆ. 2,500 ಜನ ಸಬ್ಸ್ಕ್ರೈಬರ್ಸ್ ಇರೋದು, ಸಬ್ಸ್ಕ್ರೈಬರ್ಸ್ಗೆ ಅವಮಾನ ಮಾಡ್ತಾನೆ. ಎಲ್ಲರೂ ನೋಡ್ಬೇಕು. ನೋಡಿ ಕಮೆಂಟ್ಸ್ ಏನೇನು ಹಾಕ್ತೀರಾ ಹಾಕಿ. ಅದ್ರಲ್ಲಿ ಏನಿದೆ ನನಗೇನು ಅನ್ಸಿತ್ತು ನಾನು ಅದನ್ನ ಡೈರೆಕ್ಟ್ ಆಗಿ ಹೇಳಿದೆ. ಆ ಹುಡುಗಿನೂ ನೋಡ್ಬೇಕು ಈ ವಿಡಿಯೋನ. ಬೇಡ ಎಲ್ಲ ಹಂಗೆ ಹಾಕ್ತೀನಿ ಅನ್ಸೆನ್ಸರ್ಡ್. ಅದ್ರಲ್ಲಿ ಏನಿದೆ ಹೋಗಿ ಹೇಳ್ದೆ. ನಾವೇನು ಅಲ್ಲಲ್ಲಮ್ಮ, ನಾವ್ ಇನ್ನೂ ಏನು ಆಗಿಲ್ಲ, ಅದಕ್ಕೋಸ್ಕರ ಅವರೆಲ್ಲ ನಮ್ಮನ್ನ ರಿಜೆಕ್ಟ್ ಮಾಡಿದ್ರು. ಬಟ್ ನಮ್ಗೂ ಒಂದು ಟೈಮ್ ಬರುತ್ತೆ. ಬರೋಣ ಪಂಚ. ಏನಾದ್ರು ಆಗ್ಬಿಟ್ರೆ ರಿಜೆಕ್ಟ್ ಮಾಡಲ್ವಾ? ರಿಜೆಕ್ಟ್ ಮಾಡೋದಲ್ಲ ಗುರು, ಬಿಟ್ಟೋದರು ಉರ್ಕೋಬೇಕು ನಮ್ಮನ್ನ ನೋಡಿ. ಬಿಟ್ಟು ಬೇಡ ಅಂತ ಹೇಳಿದ್ರು ಉರ್ಕೋಬೇಕು. ನಿಮ್ ಮನೆ ಬರ್ಬೇಕು, ಕೆಲಸ ಕೇಳ್ಕೊಂಡ್ ಬರ್ಬೇಕು. ಅವ್ನ ಬೇಡ ಉರ್ಕೋಬೇಕು. ಆ ಲೆವೆಲಿಗೆ ನನ್ಗೂ ಒಂದು ಟೈಮ್ ಬರುತ್ತೆ. ಅಲ್ಲ ನಾನ್ ದೊಡ್ಡಣ್ಣ ಇವಾಗ ಹಂಗಾರೆ. ದುಡ್ಡ್ಯಾರ್ ನಿಮ್ಮ ಅಪ್ಪ ಕೊಡ್ತಾನ ಅಂದ್ರೆ ಮುಗೀತು. ನಿಂಗೆ ಆಗ್ತೀನಿ, ನಾನು ಕಟ್ ಮಾಡಲ್ಲ. ಅಲ್ಲ ಇದು ಆಕ್ಚುಲಿ ಮನ್ಸಾರ ಹೇಳ್ತಾ ಇರೋದು. ಅದ್ರಲ್ಲಿ ಏನಿದೆ, ಯಾವ್ದೇ ಫಿಲ್ಟರ್ ಇಲ್ದೇನೆ ಹೇಳ್ತಾ ಇದೀನಿ. ವಿತೌಟ್ ಫಿಲ್ಟರ್ ಡೈರೆಕ್ಟ್. ಇದನ್ನ ಹೇಳ್ಬೇಕು ಅಂತ ಯಾವ್ದೇ ಥಿಂಕ್ ಇರ್ಲಿಲ್ಲ, ಏನಿರ್ಲಿಲ್ಲ. ಹಾಗೆ ಡೈರೆಕ್ಟ್ ಆಗಿ ಹೇಳ್ತೀನಿ. ನೀನ್ ಎಲ್ಲಾರು ಅಪ್ಲೋಡ್ ಮಾಡ್ಕೋಬರು, ಓಪನ್ ಆಗೇ ಹೇಳ್ತೀನಿ. ನನ್ನನ್ನು ಇವತ್ ಯಾರು ನನ್ನನ್ನು ನಿನ್ ಇಷ್ಟ ಇಲ್ಲ ಅಂತ ಹೇಳಿರ್ತಾರೆ, ಒಂದೊಂದ್ ದಿನ ಅವ್ರು ಫೀಲ್ ಆಗ್ಬೇಕು. ಆ ಲೆವೆಲಿಗೆ ನನ್ಗೂ ಒಂದು ಟೈಮ್ ಬರುತ್ತೆ. ಇದು ಇವರ ಮನಸ್ಸಿನ ಮಾತು. ಮಂತ್ ಆದ ತಕ್ಷಣ ಸ್ಯಾಲ್ರಿ ಬರುತ್ತೆ. ಅದ್ರ ಜೊತೆ EMI ಡೇಟು ಬಂದಿರುತ್ತೆ. ಬರ್ತಿದ್ದಂಗೆ ಹಿಂಗ್ ಹೋಗ್ತಾ ಇರುತ್ತೆ. ಬರ್ತಿದ್ದಂಗೆ ಹಿಂಗ್ ಹೋಗ್ತಾ ಇರತ್ತೆ ಅಷ್ಟೇ. ಕೈಯಲ್ಲಿ ಏನು ಉಳಿಯಲ್ಲ. ರೂಮ್ ರೆಂಟು ಎಲ್ಲ ಹೋಗಿ ಎಲ್ಲ ಝೀರೋ. ಮತ್ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅಂತ. ಸಾಲ ಮಾಡಿ ತುಪ್ಪ ತಿಂದೆ. ಇವಾಗ ಸಾಲ ತೀರ್ಸಿ ಆರಾಮಾಗಿರ್ಬೇಕು ಅನ್ಸ್ತದೆ. ಹೇಗಾರು ಮಾಡೋ ಒಂದು ಒಳ್ಳೆ ಮೊಬೈಲ್ ತಗೊಂಡು ನಮ್ಮ ಎಲ್ಲಿಗೆ ಪಯಣ ಅದನ್ನ ಎಲ್ಲಿಗೋ ತಗೊಂಡೋಗ್ಬೇಕು. ಎಲ್ಲಿಗೋ ತಗೊಂಡೋಗ್ಬಿಡೋಣ ಅಂತ ತಗೊಂಡೋಗೋಣ. ಹೇಗಾರು ಮಾಡಿ ನನ್ನ ಮಗನ್ ಫಸ್ಟ್ ಸಪೋರ್ಟ್ ಮಾಡಿ. ನನ್ನ ಮಗನ್ ಸಪೋರ್ಟ್ ಮಾಡಿ. ಓಕೆ ಆಯ್ತಾ? ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಒಂದು ಸಪೋರ್ಟ್ ಮಾಡಿ ವಿಶಾಲವಾದ ಹೃದಯಕ್ಕೆ ನಾವು ನಮಸ್ಕರಿಸುತ್ತೇವೆ. ನಿಮಗೇನಾದ್ರು ಬೈಬೇಕು ಅನ್ಸಿದ್ರೆ ನನಗೆ ಬೈಬೇಕು. ಅಲ್ಲೊಂದು ಕಮೆಂಟ್ ಬಾಕ್ಸ್ ಇರುತ್ತೆ, ಅಲ್ಲಿ ಬನ್ನಿ ಸರಿಯಾಗಿ ಬೈದಾಕ್ಬಿಡಿ. ಏನಪ್ಪಾ ಅಂದ್ರೆ ಅವ್ನಿಗೆ ಸ್ವಲ್ಪ ಸ್ಪೀಡಾಗೆ ನಾನು ವೈರಲ್ ಆಗ್ಬೇಕು ಅನ್ನೋದು ಒಂದು ಬಂದ್ಬಿಟ್ಟಿದೆ. ಹಾಗಾಗಿ ಈಗ ನೀನು ಸಡನ್ ಆಗಿ ವೈರಲ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಒಂದು ಐಡಿಯಾ ಕೊಡ್ತೀನಿ. ನಮ್ಮ ರಾಜ್ಯದಲ್ಲಿ ಒಂದಷ್ಟು ಗಣ್ಯ ವ್ಯಕ್ತಿಗಳಿದ್ದಾರೆ. ಅವ್ರ ಜೊತೆಗೆ ಹೋಗಿ ಎಲ್ಲ ಕೊಲಾಬ್ ಮಾಡೋಣ ನಾವು. ನಮ್ಮ ಮಂಜಣ್ಣ, ಕಿಪಿ ಕೀರ್ತಿ, ಆಮೇಲೆ ಇನ್ಯಾರು ರೇಷ್ಮಕ್ಕ, ಗಂಗಕ್ಕ, ಆಮೇಲೆ ಇನ್ಯಾರಿದ್ದಾರೆ ತುಂಬಾ ಜನ. ಮುದ್ದೆ ಆಂಟಿ, ಆಮೇಲೆ ನಿಮ್ಮ ಆಂಟಿ ಗುರು. ಅವರು ಬರೀ ನೆಗೆಟಿವ್ ಕಾಮೆಂಟಿಗೆ ಮಾತ್ರ ರಿಪ್ಲೈ ಮಾಡ್ತಾರಲ್ಲ ನಿಮ್ಮ ಆಂಟಿ. ಹೆಸರು ಗೊತ್ತಿಲ್ಲ. ಸರಿ, ಈಗ ಅವ್ರ ಜೊತೆಗೆಲ್ಲ ಕೊಲಾಬ್ ಮಾಡ್ತೀವಿ ಹಂಗಾರೆ. ನಾವ್ ಆ ಥರ ಎಲ್ಲ ತಪ್ಪು ಮಾತಾಡೋದು. ಅವ್ರ ಜೊತೆಗೆಲ್ಲ ಕೊಲಾಬ್ ಮಾಡ್ತೀವಿ ಹಂಗಾರೆ. ಅವ್ರ ಜೊತೆ ಎಲ್ಲ ಮಾಡ್ತೀನಿ ಅಂತ ಅಲ್ಲ ಹೇಳಿದ್. ಕಿಪಿ ಕೀರ್ತಿ ಜೊತೆ ಮಾಡೋಣ. ಕಿಪಿ ಕೀರ್ತಿ ನನಗೆ ಎಷ್ಟೋ ಸಲ ಸಿಕ್ಕಿದ್ದಾಳೆ. ಎಲ್ಲಿ ಅಂದ್ರೆ ಅಲ್ಲಿ ನಮ್ ಜಿ ಕನ್ನಡ ಸಲ ಬಂದಿಲ್ಲ. ನಾನೇ ನೋಡಿದೀನಿ ಕನ್ನಡ. ನಾವ್ ಅಲ್ಲೇ ಇದ್ದಿದ್ದಲ್ಲ. ನೀವಿಬ್ರು ವಿಡಿಯೋ ಮಾಡ್ರೆ ಮಸ್ತ್ ವೈರಲ್ ಆಗ್ಬೇಕಪ್ಪ. ಯಾವ ಸಾಂಗ್ ಗೊತ್ತಾ? ಅವಳು ಅವಾಗ ಬರ್ಬೇಕಾದ್ರೆ ಇನ್ನೂ ಫೇಮಸ್ ಆಗಿರ್ಬೇಕು. ಸಿಕ್ಕಾಪಟ್ಟೆ ಫೇಮಸ್ ಆಗಿಬಿಟ್ಟಿದ್ರು. ಹತ್ರನೇ ಬಿಟ್ಕೊಳಲ್ಲ. ಬಾಡಿಗಾರ್ಡೆ ಇದರೋಗಿ ಅಂದ್ಬಿಡ್ತಾರೆ. ನೀ ಏನ್ ಕಡಿಮೆನಾ? ನಾನು ಇವಾಗೆಲ್ಲೋ ಸೋಷಿಯಲ್ ಮೀಡಿಯಾಗೆ ಬರ್ತಾ ಇದ್ದೀನಿ. ಎಷ್ಟೋ ನಾನು ಯಾರು ಅಂತಾನೆ ಗೊತ್ತಿಲ್ಲ.
ಈಗ ಅವಾಗ ಟಿಕ್ ಟಾಕ್ ಅಲ್ಲೆಲ್ಲ 1 ಲಕ್ಷ ಗಟ್ಟಲೆ ವ್ಯೂಸ್ ಆಗಿದೆ ಅಂದ್ರೆ ಎಲ್ಲ ನೋಡಿರ್ತಾರೆ. ಅವಾಗ ಟಿಕ್ ಟಾಕ್ ಒಂದ್ ನಕ್ಕನ್ ಆಗಿರ್ಲಿಲ್ಲ ಅಂದಿದ್ರೆ, ಹಾ, ಹೋಗಿರ್ಲಿಲ್ಲ ಅಂದಿದ್ರೆ ನಂಗೆ ಟಿಕ್ ಟಾಕ್ ಅಲ್ಲಿ ಓಡ್ತಾನೆ ಇರ್ಲಿಲ್ಲ. ಇವತ್ತು ಯಾರು ಇರ್ತಿರ್ಲಿಲ್ಲ. ಲೈಕ್ ಇಲ್ಲ ಆಗಿತ್ತು, 1 ಲಕ್ಷ ಆಗಿತ್ತು ಲೈಕ್ ಇಲ್ಲಿ. ಎಲ್ಲ ಬಾನ ಬಿಡ್ತಲ್ಲ. ಕಷ್ಟಪಟ್ಟು ಒಂದ್ 2,000 ವಿಡಿಯೋ ಮಾಡಿದ್ದೆ. ಇನ್ನೇನ್ ರೀಚ್ ಆಗೋ ಟೈಮಲ್ಲಿ ಟಿಕ್ ಟಾಕ್ ಕ್ಲೋಸ್ ಆಗ್ಬಿಡ್ತು. ಎಲ್ಲ ಬ್ಯಾನ್ ಆಗ್ಬಿಡ್ತು ಒಂದೇ ಸಲಕ್ಕೆ. ಎಲ್ಲ ಝೀರೋ ಆಗ್ಬಿಡ್ತು. ಹೆವಿ ವೈರಲ್ ಆಗ್ಬಿಡ್ತಿದ್ವಲ್ಲ. ನಾ ಅವಾಗ ಮಾತಾಡಕ್ಕೆ ಬರ್ತಿರ್ಲಿಲ್ಲ. ರೀಲ್ಸ್ ಕೂಡ ಹೆಂಗೆ ಫುಲ್ ಇಂಟ್ರೋವರ್ಟ್ ಆಗಿ ಮಾಡ್ತಿದ್ದೆ PG-ಲಿ. ಅವಾಗೆಲ್ಲ ಚೆನ್ನಾಗಿ ಮಾಡಿದ್ರೆ ನಮ್ದು ವೈರಲ್ ಆಗ್ಬಿಡೋದು ಫುಲ್. ನೀ ಮಾಡ್ತಿದ್ದೆ ಅಂತಲ್ಲ, 1 ಅವರ್ ಇದೆಯಾ ನಾವು ವಿಡಿಯೋ? ಒಂದು ವಿಡಿಯೋನು ಕರೆಕ್ಟ್ ಆಗಿಲ್ಲ. ಯಾಕೆ ಹೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಅದು ಹೆಂಗಾರು ಮಾಡಿ ತೆಗಿಬೇಕು. ಯಾರು ಹೇಳಿ ಡೌನ್ಲೋಡ್ ಮಾಡಿಸ್ಕೊ. ಫಾರಿನಲ್ಲಿ ಇದ್ರೆ. ಫಾರಿನಲ್ಲಿ ಯಾರು ಇಲ್ಲ. ನೈಟ್ ನಿಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಿರ್ತಾರಲ್ಲ ಫಾರಿನ್ಗೆ. ನೈಟು ಫಾರಿನಿಗೆ ಹೋಗಿ ಬರ್ತಾರೆ. ಅವಾಗ ನೈಟೇ ಬಂದ್ಬಿಟ್ಟು ಅವಾಗ ಹೋದಾಗ ಮಾಡಿಸ್ಕೊಂಡ್ಬಿಟ್ಟು ಡೌನ್ಲೋಡ್. ಇದೆಲ್ಲ ಕಟ್ಟು ಇಂಥವೆಲ್ಲ ಹಾಕಿ ಮೆಟ್ನ ಹೊಡ್ಸ್ಕೊಂತೀವಿ. ಮಿಮಿಕ್ರಿ ಮಾಡಕ್ ಹೋದ್ರೆ ಬರುತ್ತಾ? ಹಾಡು ಹೇಳಕ್ ಬರಲ್ಲ. ಮಿಮಿಕ್ರಿ ಯಾರು ಮಾಡೋದು? ಯಾರ್ದವ್ರು ಮಾಡೋದು? ಅಲ್ಲ, ನಿಮ್ದೆಲ್ಲ ಚಾನೆಲ್ ಮಾಡಿದ್ರಂತಲ್ಲ, ಅದು ಏನಾಯ್ತು? ನಮ್ದೇ ಹಾಡು ಹಾಕ್ಬಿಟ್ಟಿದ್ದೀರಿ ಎಲ್ಲಿಗೆ ಪಯಣ ಅಂತ. ಏನಾಯ್ತು ಹೇಳಿ. ನಮಗೆ ಮಿಮಿಕ್ರಿ ಎಲ್ಲ ಬರಲ್ಲ ಗುರು. ಹಾಡುಗಳಿಗೆ ಕಲಿಬೇಕು. ಮಿಮಿಕ್ರಿ ಕಲಿಯೋದು ನೆಕ್ಸ್ಟ್. ಒಳ್ಳೆ ಮಿಮಿಕ್ರಿ ಮಾಡ್ಬಿಡೋಣ. ನೋಡಿ ನಿಖಿಲ್ ಆಲ್ರೆಡಿ ಹಬ್ಬ ಏಜ್ ಆಗೋಯ್ತು. ಇನ್ನೂ ಕಲಿತೀನಿ ಅಂದ್ರೆ ಆಗಲ್ಲ. ಜೀವನ ಪೂರ್ತಿ ಕಲಿಬೇಕು ಆಕ್ಚುಲಿ. ಆದ್ರ ಈಗ ತುಂಬಾನೇ ಕಲ್ತಿರ್ಬೇಕು. ಜೀವನ ತುಂಬಾ ಕಲ್ಸಿದೆ ಅನ್ಸುತ್ತ ನಿಮ್ಗೆ. ಅಣ್ಣ ಏನ್ ಮಿಮಿಕ್ರಿ ಎಲ್ಲ ಮಾಡ್ಕೊಂಡು ಅಕ್ಕಂತ ಚಿಂದಿ ಮಾಡ್ಸಿದಾನೆ ಗುರು. ನಮಗೊಂದು ಮಿಮಿಕ್ರಿ ಬರ್ತಿಲ್ಲ ಬಾಯಲ್ಲಿ. ಹಂಗ್ ಮಾತಾಡಿದ ತಕ್ಷಣ ಹಂಗ ಆಗಲ್ಲ ಕಣೋ. ವಾಯ್ಸ್ ಎಕ್ಸಾಕ್ಟ್ ಬರ್ಬೇಕು. ಆದ್ರೆ ನೀನ್ ಅಟ್ಲೀಸ್ಟ್ 100ಕ್ಕೆ ಒಂದು 30% ರೀಚ್ ಆಗ್ತಿದ್ಯಾ. 30% ಅಷ್ಟೇ. ಝೀರೋ ಗುರು, ಝೀರೋ. ರಾಜ್ಕುಮಾರ್ದು, ಶಂಕರ್ ನಾಗಣ್ಣಂದು ಬರ್ತಾರೆ. ದೇವರಾಣಿಗ ವಿಷ್ಣುದ ಅದೊಂದು ಬರಲ್ಲ. 1% ಬರಲ್ಲ ವಾಯ್ಸ್. ಅದು ಒಂಥರ ಬೇಸ್ ವಾಯ್ಸ್, ಅದು ಬರಲ್ಲ. ಮಾತಾಡ್ ನೋಡೋಣ. ಏನ್ ಮಾತಾಡ್ಲಿ? ಹುಚ್ಚ ಅಂಕಟ್ತರ ಬರ್ತವೆ ಕರಂಗೆ ಮಾತಾಡೋಣ. ಮಗಂದು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು. ಎಲ್ಲಿಗೆ ಪಯಣ ಗೊತ್ತಾಯ್ತಾ? ಅವಾಗ ಹೆವಿ ಮಾಡ್ತಿದ್ದೆ ನಾನು. ಹಿಂಗಾರು ಮಾಡಿ ಹುಚ್ಚ ವೆಂಕಟನ್ನ ಹುಡುಕ್ಬಿಡ್ತೀನಿ. ಅವ್ರನ್ನ ಹುಡುಕಿ ಅವ್ರ ಹತ್ರನ ಒಂದು ಇಂಟರ್ವ್ಯೂ. ಮೊನ್ನೆ ಒಂದು ಇಂಟರ್ವ್ಯೂ ನೋಡ್ದ ಅವ್ರದ್ದು. ಪಾಪ 10 ವರ್ಷದಿಂದ ಹೆಂಗಿದ್ದು ಈಗ ಹಿಂಗೆ. ಅವರು ಒಳ್ಳೆಯವ್ರೆ. ಏನ್ ಮಾಡೋದು? ಅವಾಗ ಹೆವಿ ಮಿಮಿಕ್ರಿ ಮಾಡಕ್ ಬರ್ತಿತ್ತು. ಎಕ್ಸಾಕ್ಟ್ ಬರ್ತಿತ್ತು ನಂಗೆ. ಸ್ಕೂಲಲ್ಲೆಲ್ಲ ಮಾಡ್ತಿದ್ದೆ ಹುಚ್ಚ ವೆಂಕಟ್ತರ. ಈಗ ಸ್ವಲ್ಪ ಅಭ್ಯಾಸ ತಪ್ಪೋಗ್ಬಿಟ್ಟದೆ. ಅಭ್ಯಾಸ ಬಲ್ಲ. ಫ್ರೀ ಆಗಿ ಹೊರಗಡೆ ಮಾತಾಡ್ತೀನಿ ನೋಡು. ಸ್ವಲ್ಪ ದಿನ ಎಲ್ಲರೂ ನಮ್ಮನ್ನ ನೋಡ್ಬೇಕು. ಎಲ್ಲರೂ ನಮ್ಮನ್ನ ನೋಡ್ಬೇಕು. ಸೆಲ್ಫಿ ಸ್ಟಿಕ್ ಸರಿ ಇಲ್ಲ, ಮೊಬೈಲ್ ಕ್ವಾಲಿಟಿ ಇಲ್ಲ, ಮೈಕ್ ಸರಿ ಇಲ್ಲ, ಅದೆಲ್ಲ ಇಲ್ಲ. ಈಗ ನೋಡಿ ಏನು ಇಟ್ಕೊಳ್ದೆ ಮಾತಾಡ್ತಿದೀವಿ. ಹೌದಾ? ಆಕ್ಚುಲಿ ಕ್ವಾಲಿಟಿ ಇಲ್ಲಲ್ಲ, ನೋಡ್ತಿಲ್ಲ ಜನಗಳು ನೋಡ್ಬೇಕು ಅಂದ್ರೆ ಕ್ವಾಲಿಟಿ ಬೇಕಂತ. ಈಗ ಒಂದು ಫಿಲ್ಮ್ ಸ್ಟಾರ್ಟ್ ಆಯ್ತಲ್ಲ, ಫಸ್ಟಿಗೆ ಮೂಕ್ ಸಿನಿಮಾಗಳು ಸ್ಟಾರ್ಟ್ ಆಗಿದ್ದು ಒಂದೇ ಟೇಕು. ಕ್ಯಾಮ್ರಾ ಸ್ಟಿಲ್ ಇರ್ತಿತ್ತು. ಜನ ನಾಟಕದ ಥರ ಬಂದು ಆ್ಯಕ್ಟ್ ಮಾಡೋರು. ಅದಾದ್ಮೇಲೆ ಸ್ಲೋ ಮ್ಯೂಸಿಕ್ಕು ಇದು ಎಲ್ಲ ಸ್ಟಾರ್ಟ್ ಆಯಿತು. ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ, ಕಲರ್ ಸಿನಿಮಾ, ಅಂದ್ರೆ ಹಳೆ ಈಸ್ಟ್ಮನ್ ಕಲರು. ಇವಾಗ ಈ ರೇಂಜಿಗೆ ಅಪ್ಡೇಟ್ ಆಗಿ VFX ಎಲ್ಲ ಬಂದಿದೆ. ಏನಾರು ನಿಮ್ಮ ಫಾಲೋವರ್ಸಿಗೆ ಏನಾರು ಕೇಳಬೇಕು ಅಂತ ಇದ್ರೆ ಏನಾರು ಕ್ವಶನ್ ಕೇಳು. ಏನು ಕೇಳೋರು? ಎಲ್ಲ ಕಮೆಂಟ್ಸ್ ಅಲ್ಲಿ ಬಂದಿರೋ ಅಟ್ಲೀಸ್ಟ್. ನಮ್ಮ ಫಾಲೋಯರ್ಸೇ ಹೊರತು ನಿಮ್ಮ ಫಾಲೋಯರ್ಸ್ ಅಲ್ಲ. ಎಲ್ಲಿಗೆ ಪಯಣಕ್ಕೆ ನಾವು ಪ್ರಮೋಷನ್ ಮಾಡಕ್ಕಂತ ಕರ್ಸ್ಕೊಂಡ್ ಬಂದಿರೋದು ನಿಮ್ಮನ್ನ. ಆಯ್ತು, ಬರ್ತಿರಲ್ಲ ನೀವು ಅಲ್ಲಿ ನೋಡ್ಕೊಂತೀವಿ. ಇದು ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಅಲ್ಲೂ ಸ್ನೇಹವಿದೆ ಇಲ್ಲೂ ಸ್ನೇಹವಿದೆ, ನಮ್ಮ ಸ್ನೇಹ ಒಂದೇ ಅಂತ ನಾವು ಹಂಗೆ ಚಿರಂಜೀವಿ ತರ ನಾವೆಲ್ಲ ಕಡೆ ಬರ್ತಿರ್ತೀವಿ. ನನ್ಗೊಂದು ಪ್ರಾಬ್ಲಮ್ ಇದೆ ಕಣ. ನೀನ್ ರವಿಚಂದ್ರನ? ನಂಗೊಂದು ಪ್ರಾಬ್ಲಮ್ ಇದೆ ಕಣ. ಮಾತಾಡ್ತಾ ಸಡನ್ಲಿ ಶಾರ್ಟ್ ಟೆಂಪರ್ ಆಗ್ತೀನಿ. ಯಾಕೆ ಗೊತ್ತಿಲ್ಲ, ಸಡನ್ಲಿ ಶಾರ್ಟ್ ಟೆಂಪರ್ ಆಗ್ಬಿಡ್ತೀನಿ. ನನ್ಗೆ ಹೆಂಗಾರ ಮಾಡಿ ಕಂಟ್ರೋಲ್ ಮಾಡ್ಬೇಕು. ನಾನ್ ಶಾರ್ಟ್ ಟೆಂಪರ್ ಆಗಿರೋದು ನೋಡಿದ್ರೆ ನೀವು ಎಲ್ಲ ಎದುರೋಗ್ಬಿಡ್ತೀರಿ. ಇಲ್ಲಿ ಬೆಂಗಳೂರಲ್ಲೇ ಯಾರು ನೋಡಿಲ್ಲ ನಾನು ಶಾರ್ಟ್ ಟೆಂಪರ್ನ. ಅಯ್ಯೋ, ಬಳ್ಳಾರಿಲಿ ಇದ್ದಾಗಿತ್ತು. ರನ್ನ ಫಿಲ್ಮಲ್ಲಿ ಇವ್ರು ಹೇಳ್ತಾರೆ ಗೊತ್ತಾ, ಮುಂಚೆ ಗನ್ನಲ್ಲಿ ಮಾತಾಡ್ತಿದ್ ನೀವು, ಈ ಕೈಯಲ್ಲಿ ಮಾತಾಡ್ತಿದ್ರ. ಆ ರೇಂಜಿಗೆ ಕೂಲ್ ಡೌನ್ ಆಗಿದ್ದೀನಿ ನಾನು. ಅದು ಗನ್ ಯಾವ ಕೊಟ್ಟಿರೋ ನಿಂಗೆ? ಅಂದ್ರೆ ಆ ರೇಂಜಿಗೆ ಮೂಗಿನಲ್ಲಿ ಕೋಪ ಇರ್ತಿತ್ತು ಕಣೋ. ಎಕ್ಸಾಂಪಲ್ ಕೊಡ್ತಿರೋದು ಅಣ್ಣ. ಸಡನ್ ಆಗಿ ಅಂತ ರೈಸ್ ಆಗ್ಬಿಡ್ತಿದ್ದೆ ಸ್ಕೂಲು ಕಾಲೇಜಲ್ಲೆಲ್ಲ. ಇವಾಗ ಈ ಮನೆಯಲ್ಲೂ ಒಂದೇ ರೈಸ್ ಆಗೋದು. ಬೆಂಗಳೂರಲ್ಲೇ ಯಾರು ನೋಡಿಲ್ಲ ನಾನು ಶಾರ್ಟ್ ಟೆಂಪರ್ ಗೊತ್ತಾ. ಇನ್ನು ಗೂಗ್ಲಿ ಶರತ್ ತರ ಇದ್ದೀವಿ. ಟಾಕ್ಸಿಕ್ ರೇಂಜಿಗೆ ಒಂದಿನ ಆಗ್ತೀವಿ. ಟೈಮ್ ಬರುತ್ತೆ ಗುರು, ಎಲ್ಲರಿಗೂ ಒಂದಿನ ಟೈಮ್ ಬರುತ್ತೆ. ನಮ್ದು ಕಾರಲ್ಲಿ ಒಂದ್ ಸೀನ್ ನಡೆಯುತ್ತೆ. ನಿನ್ನದು ಕಾಮುಕ ದೃಷ್ಟಿ. ನಿನ್ನ ಮಾತನ್ನ ನಾನು ಒಪ್ಪುವುದಿಲ್ಲ ತಮ್ಮ. ಇವತ್ತು ನೋಡಲ್ಲ ಕಣೋ. ಇವತ್ತು 10 ಜನ ನೋಡ್ಬೋದು, ನಾಳೆ 100 ಜನ ನೋಡೇ ನೋಡ್ತಾರೆ. ಕಣೋ, ನಾನ್ ಎಷ್ಟೋ ಜನ ವಿಡಿಯೋ ನೋಡಿದ್ದೀನಿ.
ಇವತ್ತು ಸ್ಕಿಪ್ ಮಾಡ್ಕೊಂತ ಹೋಗ್ತಾ ಇರ್ತಾರೆ ವಿಡಿಯೋನ, ಮುಂದೊಂದ್ ದಿನ ಸ್ಕಿಪ್ ಮಾಡ್ಲಂಗೆ ನೋಡ್ತಾರೆ ವಿಡಿಯೋನ. ಅಯ್ಯೋ ಡಬಲ್ ಮೀನಿಂಗ್ ಸ್ಟಾರ್ಟಿಂಗ್ ವಿಡಿಯೋ ನಾನು ಸ್ಕಿಪ್ ಮಾಡಿದೀನಿ. ಇವಾಗ ಅವ್ನ್ ½ ವಿಡಿಯೋ ಬಿಡ್ಲಿ, ಅಪ್ಲೋಡ್ ಮಾಡ್ಲಿ, ನಾನು ½ ಕಂಪ್ಲೀಟ್ ಮಾಡೋರ್ಗು ಇದ್ ಮಾಡಲ್ಲ. ಅಯ್ಯೋ ಡಬಲ್ ಮೀನಿಂಗ್ ಹೊರಗಡೆ ಮಾತಾಡಲ್ಲ ನಾವು, ರೂಮಲ್ಲಿ ಹೆಂಗ್ ಮಾತಾಡ್ತೀವಿ ನಾವು. ಯಾರು ಇಲ್ಲಲ್ಲ, ಇರೋರೇ ಇಬ್ರು, ಮತ್ತೆ ಯಾರಿದ್ದಾರೆ? ಅದ್ ಬಿಟ್ರೆ ನನ್ನ ಲವರ್ ಇದ್ದಾಳೆ. ಯಾವ್ದು ಆ ಮೀನು? ಅದೇ ಮೀನು, ಗಂಡು ಮೀನು ಕಣೋದು. ಗಂಡು ಮೀನಿಗೆ ಹುಡುಗಿ ಹೆಸರು ಇಟ್ಕೊಂಡು ಲವರ್ ಅಂತ ನೋಡು. ಫೈಟರ್ ಫಿಶ್ ಅಲ್ಲ ಅದು, ಒಂದೇ ಇರುತ್ತೆ ಅದು ಏಕಾಂಗಿ. ಅದು ನಿನ್ನಂಗೆ ಏಕಾಂಗಿ, ನೀನು ಏಕಾಂಗಿ, ನಾನು ಏಕಾಂಗಿ. ಆ ಮೀನ್ ಹೆಸರೇನು? ಹೆಸರು ಮಾತ್ರ ಇಲ್ಲಿ ರಿವೀಲ್ ಮಾಡಕ್ ಆಗಲ್ಲ, ಸಾರಿ. ಅದಕ್ಕೊಂದು ಟೈಮ್ ಬರ್ಲಿ, ರಿವೀಲ್ ಮಾಡೋಣ. ಬೆಟ್ನಾಗ ಹೊಡಿತಲ್ಲ ಬಂದ್ ನೋಡು ಮಹಾರಾಷ್ಟ್ರ. ಹಂಗಂತೀಯ? ಬೇಡ ಆಗದೆ. ಜಟಕ್ ಹಾಕಿದ್ರೆ ಹತ್ತಿ ಪ್ಯಾಟೆ ಹೋಗಮ್ಮ ಅಂತ ಅದ್ರಲ್ಲಿ ಹೊಡೆದಾಗ್ತದೆ ನಾಯಿ ಹೊಡೆದಾಗ ಹೊಡಿತಾರೆ. ಬೇಡಮ್ಮ, ಅದೆಲ್ಲ ಬೇಡ. ಕಟ್ ಮಾಡಿ ಮಚ್ಚ, ಇದು ಮಾತ್ರ ಹಾಕ್ಬೇಡ ಮಚ್ಚ, ಖಾಲಿ ಬೇರೆ ತರ ಅರ್ಥ ಮಾಡ್ಕೊಂತಾರೆ. ಎಷ್ಟು ಕಟ್ ಆಗುತ್ತೆ ಗೊತ್ತಿಲ್ಲ, ಒಟ್ಟಲ್ಲಿ ಕಟ್ ಆಗುತ್ತೆ. ಅಯ್ಯೋ ಡಬಲ್ ಮೀನಿಂಗ್ ನಮ್ದು ಡಿ ಚಂದನ ಇದ್ದಂಗೆ, ಅದಕ್ಕೆ ಫಾಲೋವರ್ಸ್ ಕಮ್ಮಿ ಸ್ವಲ್ಪ. ಆಕ್ಚುಲಿ ನನ್ನ ಚಾನಲ್ ಅಲ್ಲ, ಸಾರಿ, ನಮ್ಮ ಮನೋಮುಖಿ ಚಾನಲ್. ಎಲ್ಲ ಒಂದೇ ಕಣ ಬರೋ ಅಲ್ಲ. ನಾ ಎಲ್ಲಿಗೆ ಬೇಡನು ಹಂಗೆಲ್ಲ, ಅಂದ್ರೆ ಇಲ್ಲಿಂದ ಇಲ್ಲಿ ಏನೇನ್ ಫಾಲೋವರ್ಸ್ ಇದೀರಾ ಅದನ್ನ ನಿಧಾನ ಅಲ್ಲಿ ಮನೋಮುಖಿ ಗೊತ್ತಿಲ್ದೇನೆ ನಿಧಾನ ಜಂಪ್ ಆಗ್ಬಿಡಿ, ಆಯ್ತಾ? ಇಲ್ಲೂ ಇರ್ಬೇಕು, ಅಲ್ಲೂ ಬರ್ಬೇಕು, ಎರಡು ಎಷ್ಟು ಜೋರಿದೆ ನೋಡಿ. ಮತ್ತೆ ಎಲ್ಲ ಶಿಫ್ಟ್ ಆಗ್ಬಿಡ್ಲಿ, ನಾನೇನ್ ಮಾಡ್ಲಿ ಆಮೇಲೆ. ರಾತ್ರಿ ಫೇಮಸ್ ಆದವ್ರು ಯಾವತ್ತಿದ್ರು ರಾತ್ರಿನೇ ಹೋಗ್ಬಿಡ್ತಾರೆ, ನಿಧಾನ ಬರ್ತಾರೆ, ಗೊತ್ತಾ? ಅವರೇ ನನ್ ನೆಕ್ಸ್ಟ್ ನಮ್ದು ಪ್ಲಾನ್ ಇರೋದೇನು ಹೇಳು? ಮೂವಿಲಿ ಆಕ್ಟ್ ಮಾಡ್ಬೇಕು, ಏನ್ ಹೇಳು, ಡೈರೆಕ್ಷನ್ ಮಾಡ್ಬೇಕು, ಸ್ಟೋರಿ ಬರಿಬೇಕು ಅಂತ. ನನಗೆ ಎಲ್ಲಾರು ಒಂದ್ ಸೈಡ್ ಕ್ಯಾರೆಕ್ಟರ್ ಏನಾದ್ರು ಒಂದ್ ಕೊಡಿ. ನಾನು ದೇವಣ್ಣಗೆ ಹೇಳ್ತೀನಿ, ನಿಮ್ಗೆ ಆ ಲೆವೆಲ್ಗೆಲ್ಲ ಆಕ್ಟಿಂಗ್ ಬರಲ್ಲ. ಅದೇನೇ ಹೇಳಿದ್ದು, ನನಗೆ ಸ್ಟೇಜ್ ಫಿಯರ್ ಇದೆ, ಅದು ಹೋಗ್ಬೇಕು ಅಂದ್ರೆ ಭಯ ತುಂಬಾ ಇದೆ ನನ್ಗೆ. ಯೂಟ್ಯೂಬ್ ಅಲ್ಲಿ ಮಾಡ್ತಿದ್ಯಲ್ಲ, ಮಾತಾಡ್ತಾ ಇದ್ದೀನಿ, ಬಟ್ ನಾನು ಯಾವ್ದಾದ್ರು ಒಂದ್ ಸೆಟ್ ಚಿಕ್ಕದಾಗೆ ಎಲ್ಲೋ ಒಂದ್ ಸೈಡ್ ಕ್ಯಾರೆಕ್ಟರ್, ಬೆಗ್ಗರ್ ಕ್ಯಾರೆಕ್ಟರ್, ಏನೇ ಕ್ಯಾರೆಕ್ಟರ್ ಗುರು, ಅವ್ನ್ ಹೊಡೆದ್ರೆ ಹೊಡ್ಸ್ಕೊಂತೀನಿ, ದಬ್ದ್ರೆ ದಬ್ಸ್ಕೊಂತೀನಿ, ಸುಮ್ನೆ ಬಂದು ಹೋದ್ರೆ ಸಾಕು. ಯಾವ ಆಂಗಲ್ ಇಂದ ಬೆಗ್ಗರ್ ತರ ಕಾಣ್ತೀವಿ? ನಾನು ಹೇಳಿದ್ದೀನಿ, ನಿಂಗೆ ಒಂದ್ ಒಳ್ಳೆ ಕ್ಯಾರೆಕ್ಟರ್ ಕೊಡ್ತೀನಿ, ಹೆಂಗ್ ಗೊತ್ತಾ? ನೀನು ಮದುವೆ ಗಂಡು, ಹೀರೋಯಿನ್ ಮದುವೆ ಆಗಕ್ ಬರ್ತೀಯ, ಬಟ್ ಹೀರೋಯಿನ್ ನೀನ್ ಇಷ್ಟ ಆಗಲ್ಲ, ಹೀರೋ ಆರಿಸ್ಕೊಂಡು ಹೋಗ್ಬಿಡ್ತಾನೆ. ನೀನು ಲಾಸ್ಟಿಗೆ ಹೆಂಗೆ ಗೊತ್ತಾ, ಯಾವ ಫಿಲಿಮ್ ಅದು, ಯಾವ್ದು ಗುರು, ನೋಡಕ್ ಚೆನ್ನಾಗಿರ್ತಿ, ಒಳ್ಳೆ ಹುಡುಗ ನೀನು, ಆದ್ರೂ ನಿಂಗೆ ಹೀರೋಯಿನ್ ಸಿಗಲ್ಲ. ರಾಮಾಚಾರಿ ಫಿಲಿಮ್ ಅಲ್ಲಿ ಧ್ಯಾನ್ ಇದ್ದಂಗೆ ನೀನು. ಈ ಪ್ರತಿ ಫಿಲಮ್ ಅಲ್ಲ ನೋಡ್ಬೇಕಾರೆ ನಮ್ಮ ರಾಮಾಚಾರಿ ನಾನೇ, ಓಕೆನಾ? ರಾಮಾಚಾರಿ ಅಂತ ಪ್ರತಿ ಫಿಲಮ್ ಅಲ್ಲಿ ನೋಡು. ನಮ್ ರಮೇಶ್ ಸರ್ ನೋಡಿದೀರಾ? ತುಂಬಾ ಮೂವಿಲಿ, ಪ್ರೀತಿ ಮಧುರ, ತ್ಯಾಗಮರ, ಎಲ್ಲ ಮೂವಿಲೂ ಅಷ್ಟೇ, ತುಂಬಾ ಮೂವಿ ನೋಡಿದ್ದೀನಿ. ನಮ್ಮೂರ ಬಂದಾರ, ಕೊನೆಗೂ ರಮೇಶ್ ಏನ್ ಮಾಡ್ತಾನೆ, ತ್ಯಾಗ ಮಾಡ್ತಾನೆ. ಮೂವಿಲಿ ಅವರು ತ್ಯಾಗ ಮಾಡಿದ್ದಾರೆ. ಅದೇ ತರ ನಾನು ತ್ಯಾಗ ಮಾಡಿ ತ್ಯಾಗಮಯಿ ಆಗೋಣ ಅಂತ ಇದ್ದೀನಿ. ತ್ಯಾಗಮಯಿ. ನೆಕ್ಸ್ಟ್ ನೀನು ಏನಾದ್ರು ಒಂದು ಡೈರೆಕ್ಷನ್ ಏನೋ ಮಾಡಿದ್ರೆ ನಂಗೆ ಚಿಕ್ಕದೊಂದು ಕ್ಯಾರೆಕ್ಟರ್ ಕೊಟ್ಬಿಟ್ಟು. ರಮೇಶ್ ಅರವಿಂದ್ ಫಿಕ್ಸು, ನೀನ್ ರಮೇಶ್ ಅರವಿಂದ್, ನಾ ಶಿವರಾಜ್ಕುಮಾರ್. ಪ್ರೇಮ ಅನ್ನೋದು ಹುಡುಕೊಡು ಹೆಂಗಾರ ಮಾಡಿ. ಪ್ರೇಮ ಆಕ್ಚುಲಿ ನಿಮ್ಮೂರ್ ಸೈಡೆ ಹುಡುಕ್ಬೇಕು, ಅದು ಪ್ರೇಮ ಆಕ್ಚುಲಿ ಯಾಣ ಗೀಣಕ್ಕೆಲ್ಲ ಹೋಗ್ಬಿಡೋಣ. ನಾನು ಹೀರೋ ಆಗ್ಬೇಕು, ನಾನ್ ಬೇರೆ ಕಂಡ್ಕೊಂಡವ್ರಿಗೆಲ್ಲ ಸಾಗರದಲ್ಲಿ ನಮ್ ಸಾಗರ ಥಿಯೇಟರ್ ಮುಂದೆ ನಾನು ಒಂದು ಕಟ್ಔಟ್ ಹಾಕ್ತೀನಿ ಅಂತ ಹೇಳ್ಕೊಂಡ್ ಬಂದವ್ ನಾನು. ಯೂಟ್ಯೂಬ್ ಯಾರು ಕಟ್ಔಟ್ ಹಾಕ್ಸ್ಬಿಡೋಣ, ನಾವು ಹಿಂಗ್ ಸೆಲ್ಫಿ ಸ್ಟಿಕ್ ಇಟ್ಕೊಂಡ್ರು ನನ್ನ ಫೋಟೋ ನಿಮ್ದೊಂದು ಸೈಡ್ಗೆ ಹಾಯ್ ಅಂತಿರೋದಿಲ್ಲ, ಎಲ್ಲಿಗೆ ಪಯಣ ಅಂತ ಹಾಕ್ಸಿ. ಅದು ಏನಾಗತ್ತೆ ಆಗ್ಲಿ, ಒಂದಿನ ಹಾಕ್ಸ್ಬಿಡೋಣ ಬ್ಯಾನರ್ ಫುಲ್ ಊರ್ ತುಂಬಾ. ಇದ್ರಿಂದ ಏನಾದ್ರು ಸ್ವಲ್ಪ ದುಡ್ಡು ಬರ್ಲಿ ತಗೊಂಡು ಹಂಗೆ ಇಟ್ಬಿಡೋಣ. ₹1 ಹಾಕ್ಸ್ಬಿಡೋಣ, ಫಿಕ್ಸ್. ಸಿಟಿ ಸೆಂಟರ್ ನಮ್ಮ ದುಡ್ಡಿಂದ ನಾವೇ ಕಟ್ಔಟ್ ಹಾಕ್ಸ್ಕೊಂತಿದೀವಿ. ಮೆಜೆಸ್ಟಿಕ್ ಅಲ್ಲಿ ಹಾಕ್ಸ್ಬಿಡೋಣ, ಗಾಂಧಿನಗರದಲ್ಲಿ. ಯೂಟ್ಯೂಬ್ ಕಟ್ಔಟ್ ಹಾಕ್ಸರ್ ನೋಡು, ಕಟ್ಔಟ್ ಹೆಂಗಿರುತ್ತೆ ಹೇಳು. ನಮ್ ಕಟ್ಔಟ್ ನಾವೇ ಹಾಲು ಹಾಕೋಣ, ಮೇಲ್ಗಡೆಯಿಂದ ತುಪ್ಪನು ಹಾಕೋಣ. ಹಾಲು ತುಪ್ಪ ಅನ್ಬೇಡ ಕಣಲ್ಲಿ, ಹಾಲಿಗೆಲ್ಲ ವೇಟ್ ಮಾಡೋದು ಬೇಡ. ನಮ್ ಕಟ್ಔಟಿಗೆ ಮುಗಿದೋಯ್ತಾ ಸಂಡೇ, ಮತ್ತೆ ನಾಳಿಂದ ಅದೇ ಕೆಲಸ, ಅದೇ ಆಫೀಸು, ಅದೇ ಕಂಪ್ಯೂಟರ್, ಅದೇ ಕೆಲಸ, ಅದೇ ಇನ್ಸ್ಟಾಗ್ರಾಮು, ಅದೇ ಕತ್ಲು ಕೋಣೆ. ಲೈಫು ಲೈಟಾಗಿ ಹಾಳಾಗೋಯ್ತು. ಹೋಗಂಬಾರು ನಿಮ್ಮೂರ್ ಸೈಡ್ ಮಲ್ನಾಡ್ ಅಂತೀಯಾ, ಮುಗಿಲ್ಪೇಟೆಗೆ ಹೋಗೋಣ. ಒಳ್ಳೆ ಪ್ಲೇಸ್ ಇದೆ ನಮ್ಮೂರಲ್ಲಿ, ಮುಗಿಲ್ಪೇಟೆಗೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕ್ತೀನಿ, ಎಲ್ಲಿಗೆ ಅನ್ನೋದು, ಓಕೆನಾ? ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡ್ಬೇಕು. ಯಾವ ಹಂಗ ಹಾವು ಗೀವೆಲ್ಲ ಕಂಡ್ರೆ ಭಯ, ಹಾವು ಮಾತ್ರ ಬರಬಾರ್ದು.
ಏನ್ ಬಂದು ನನಗೆ ಹಾವೇ ಸಿಂಹ ಹುಲಿ ಏನ್ ಬಂದ್ರು ಬೇಕಾದ್ರೆ ಫೈಟಿಂಗ್ ಆಡ್ಬಿಡ್ತೀನಿ. ಸಿಂಹ ಹುಲಿ ಬರೋ ಅಂತ ದೊಡ್ಡ ಕಡೆಗೆ ನಾವು ಹೋಗ್ತಾ ಇಲ್ಲ ಮಚ್ಚ. ಹಾವು ಸಿಗೋಂತ ಚಿಕ್ಕ ಕಡೆಗೆ ನಾವು ಹೋಗ್ತಾ ಇರೋದು. ಹಾವಂತೂ 100% ಸಿಗತ್ತೆ. ಹಾವು ಅಂದ್ರೆ ನಾ ಎದ್ಕೊಂಡು ಹೋಗ್ತೀನಿ. ಅದ್ರಲ್ಲಿ ನಾನು ಇವತ್ತರೆಗೂ ಹಾವು ನೋಡ್ಕೊಂಡು ಇಷ್ಟ ಆಗಿದ್ದ ಹಾವು ಅಂದ್ರೆ ನಾನು ಇದೀನಿ ಪಂಚು ಬಾ. ಅಲ್ಲ, ಇಷ್ಟ ಆಗಿದ್ದ ಹಾವು ಒಂದೇ ನನ್ಗೆ, ಆಪ್ತ ರಕ್ಷಕ ಫಿಲ್ಮ್ ಅಲ್ಲಿ ನಮ್ ನಾಗವಲ್ಲಿ ಹಾವು ಮಾತ್ರ. ಇನ್ಯಾವುದು ಇಷ್ಟ ಆಗಿಲ್ಲ ನಂಗೆ. ನಾನು ಇದೀನಿ ಬಾರೋ, ಕರ್ಕೊಂಡು ಹೋಗ್ತೀನಿ. ನನಗೂ ಹಾವು ಅಂದ್ರೆ ಭಯನೇ. ನಮ್ದು ಹಂಗಿದೀವಿ ಹಿಂಗಿದೀವಿ ಅಂತ ಹೇಳ್ಕೊಂಡು ಬಟ್ ಇವಾಗ ನಾವ್ ಹಿಂಗಿರ್ಬೋದು, ಮುಂದೊಂದ್ ದಿನ ನಾವ್ ಹಂಗೆ ಹೋಗ್ತೀವಿ. ಹಿಂಗಿರ್ಬೋದು, ಹಂಗ ಹೋಗ್ತೀವಿ, ಹಂಗ ಹೋಗೇ ಹೋಗ್ತೀವಿ. ಏನು ಇಲ್ಲ, ನೀವು ಜಸ್ಟ್ ನಾವು ಒಳ್ಳೆ ವಿಡಿಯೋ ಮಾಡ್ತೀವಿ ಅಂತ ನಿಮ್ಗೆ ಏನಾರು ಅನ್ಸಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಫಸ್ಟ್ ಬೆಲ್ ಬಟನ್ ನ ಒಂದ್ಸಲ ಹೊಡೀರಿ ಜೋರಾಗಿ. ಅಯ್ಯೋ ಡಬಲ್ ಮೀನಿಂಗ್ ಸರ್. ಗೊತ್ತಾ, ಫಸ್ಟ್ ವಿಡಿಯೋ ಶೇರ್ ಮಾಡಿದ್ವಿ ಎಲ್ಲರಿಗೂ, ಒಂದು 300-350 ವ್ಯೂಸ್ ಬಂತು. ಸೆಕೆಂಡ್ ವಿಡಿಯೋ ಯಾರಿಗೂ ಹಾಕ್ಲೇ ಇಲ್ಲ, ಆದ್ರೂ 90 ಜನ ಬಂತು. 90 ಜನ ರಿಯಲ್ ಆಗಿ ನೋಡೋರು, ಗೊತ್ತಾಯ್ತಾ? ಅಷ್ಟು ಜನ ಅದೇ ತರ ಇನ್ನು ರೀಚ್ ಆಗ್ಬೇಕು ಜನಕ್ಕೆ ಅಷ್ಟೇ, ರಿಯಲ್ ಆಗಿ ನೋಡೋರಿಗೆ. ನಾವು ಚೆನ್ನಾಗಿ ಒಳ್ಳೆ ಕಂಟೆಂಟ್ ಕೊಡೋಣ, ನಮ್ಮ ಕೆಲಸ ನಾವು ಮಾಡೋಣ, ಫಲ ಬಿಡೋಣ ಅಷ್ಟೇ. ನೋಡಿ ಫ್ರೆಂಡ್ಸ್, ಪಂಚು ಪಂಚು ನಮ್ಮಂಗೆ ಎಷ್ಟೋ ಜನ ಇರ್ತಾರೆ ಕಣೋ, ಅವ್ರ ಹತ್ರ ಎಲ್ಲ ಇದ್ರು ಏನೋ ಮಾಡ್ತಿರಲ್ಲ. ಈಗ ನನಗೆ ನನ್ನ ವಾಯ್ಸ್ ನನಗೆ ಇಷ್ಟ ಆಗ್ತಿರಲಿಲ್ಲ, ಬಟ್ ಎಷ್ಟೊಂದು ಜನ ಹೇಳಿದ್ರು ನೀನು ವಾಯ್ಸ್ ಚೆನ್ನಾಗಿದೆ, ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀಯ ಅಂತ. ಅದೇ ಥರ ಎಷ್ಟೋ ಜನ ಮನೇಲಿ ಕುತ್ಕೊಂಡಿರ್ಬೋದು, ಅವರು ನಮ್ಮನ್ನು ನೋಡ್ಕೊಂಡು ಬರ್ತಾರೆ ಹೊರಗೆ, ಬರಲಿ ಅಷ್ಟೇ. ನಮ್ಕಿನ ಒಳ್ಳೊಳ್ಳೆ ರೀತಿ ಎಕ್ಸ್ಪ್ಲೇನ್ ಮಾಡೋರು ಇರ್ಬೋದು, ಹೌದಾ? ಈಗ ನೀನೇ ಇಂಟ್ರೋವರ್ಟು, ನೀನು ನನ್ಕಿನ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಿಂಗೆ ಗೊತ್ತಿರ್ಬೋದು, ಬಟ್ ಮಾಡೋಕ್ಕೆ ಹೇಳ್ತಿಲ್ಲ ನೀನು, ಹೊರಗಡೆ ಏನೋ ಎಕ್ಸ್ಪೋಸ್ ಆಗ್ತಿಲ್ಲ ನೀನು, ಇನ್ನೂ ಕಲಿಬೇಕಷ್ಟೇ. ನಾನೇನು ದೊಡ್ಡ ಪುಡುಂಗಲ್ಲ, ಎಲ್ಲ ಬರ್ತಂತ. ಸೊ ಇದಾಗಿತ್ತು ಒಂದು ಏನಾಗಿತ್ತು, ಏನೂ ಆಗಿಲ್ಲ, ಏನಿಲ್ಲ. ಈ ತರ ಏನಾರು ಹೇಳು, 1 ನಿಮಿಷ ತಾಳು. ಎಲ್ಲಿಗೆ ಪಯಣನ ಈ ಚಾನಲ್ ಅಲ್ಲಿ ಪ್ರಮೋಟ್ ಮಾಡಕ್ಕೆ ಒಂದು ಕಂಟೆಂಟ್ ಅಷ್ಟೇ, ಇದು ವಿಡಿಯೋ ಅಷ್ಟೇ. ಏನ್ ಹೇಳ್ಬೇಕು, ಈಗ ಯಾವ ತರ ಹೇಳು ಗೊತ್ತಾ? ಅದೇ ಅದ್ರ ಬಗ್ಗೆನೇ ಹೇಳು. ಸೊ ನಮ್ಮ ಚಾನಲ್ ನೋಡಿ, ಹಂಗೆ ಎಲ್ಲಿಗೆ ಪಯಣ ಅನ್ನೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಬಿಡ್ತೀವಿ ಇನ್ಮೇಲೆ, ನೋಡಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡಿ. ಸೈನಿಂಗ್ ಆಫ್, ನಿಖ್ಯ ಅಂಡ್ ಮುಖ್ಯ. ಓಕೆ, ಬಾಯ್. ಬಾಯ್.